ಬಡವ್ರ ಮಕ್ಕಳಿಗೆ ಅವಕಾಶ ಜಾಸ್ತಿ ಸಿಗಬೇಕಾ, ಸಾಹುಕಾರ ಮಕ್ಕಳು ಜಾಸ್ತಿ ಸಿಗಬೇಕಾ? ಬಡವ್ರ ಮಕ್ಳಿಗೆ ಸಿಗಬೇಕು. ಬಡವ್ರ ಮಕ್ಕಳೇ. ಯಾಕೆ? ಬಡವ್ರ ಮಕ್ಕಳು ಬೆಳಿಬೇಕ್ರಿ. ಇವತ್ತು ಒಂದು ಮುಂದಕ್ಕೆ ಬರ್ಬೇಕಂದ್ರೆ ನಾವು ಯಾವತ್ತೂ ಬಡವ್ರ ಮಕ್ಕಳೇ ಇರಬೇಕು. ಸಾವುಕಾರ ಕೈನ ಕೊಡಬೇಕು, ಅವರು ಬಡವ್ರ ಕೈನ ಕೊಡಬೇಕು. ಜಾಸ್ತಿ ಬಡವ್ರ ಮಂದಿ ಸಿಗ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಸಿಗ್ಬೇಕಾ? ಬಡವ್ರ ಮಕ್ಕಳೇ ಜಾಸ್ತಿ ಅವಕಾಶ ಸಿಗ್ಬೇಕ್ರಿ. ಬಡವ್ರ ಮಕ್ಕಳೇ ಬಡವ್ರ ನನಗೇನಿಲ್ಲ ಅಣ್ಣ, ಬಡವ್ರ ಮಕ್ಕಳು ಬೆಳಿಬೇಕು. ಬಡವ್ರ ಮಕ್ಕಳು ಬೆಳೆದ್ರೆ ಅವರಿಂದ ನೋಡ್ಕೊಂಡು ಬೇರೆಯವರು ಇರ್ತಾರೆ, ಇನ್ಸ್ಪಿರೇಷನ್ ತಗೊಂತಾರೆ. ಸಿಗ್ಬೇಕಾ? ಬಡವ್ರ ಮಕ್ಕಳಿಗೆ ಖಂಡಿತ ಸಿಗಬೇಕು ಅವಕಾಶ. ಬಡವ್ರ ಮಕ್ಕಳು ಬೆಳಿಬೇಕು, ಯಾಕಂದ್ರೆ ನನಗೆ ತಂದೆ ಇಲ್ಲ ತಾಯಿ ಇಲ್ಲ. ಸೊ ಎಲ್ರಿಗೂ ನಮಸ್ಕಾರ. ನಾನೀಗ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಹತ್ರ ಇದ್ದೀನಿ ನೋಡಿ, ಮೆಜೆಸ್ಟಿಕ್. ಆಂಟಿ ನಮಸ್ತೆ, ನನ್ನ ಹೆಸರು ಮನು ರಾಜ್ ಅಂತ. ಸೊ ಈಗ ಒಂದು ನನ್ನ ಇನ್ಸ್ಟಾಗ್ರಾಮ್ ಒಳಗಡೆ ಒಂದು ಕಾಂಟ್ರವರ್ಸಿ ನಡೀತಾ ಇದೆ. ಬಡವ್ರ ಮಕ್ಕಳಿಗೆ ಅವಕಾಶ ಜಾಸ್ತಿ ಸಿಗಬೇಕಾ, ಸಾಹುಕಾರ ಮಕ್ಕಳು ಜಾಸ್ತಿ ಸಿಗಬೇಕಾ? ಬಡವ್ರ ಮಕ್ಳಿಗೆ ಸಿಗಬೇಕು. ಬಡವ್ರ ಮಕ್ಕಳೇ. ಯಾಕೆ? ಬಡವ್ರ ಮಕ್ಕಳು ಸ್ವಲ್ಪ ಮೇಲ್ ಬರಬೇಕು ಅನ್ನೋದಾದ್ರೆ ಬಡವ್ರ ಮಕ್ಳಿಗೆ ಚಾನ್ಸ್ ಸಿಗಬೇಕು. ಸಾಹುಕಾರ ಶ್ರೀಮಂತರ ಮಕ್ಳಿಗೆ ಸಿಕ್ಕಿದ್ರು ಮೇಲಿರ್ತಾರೆ, ಸಿಗದೆ ಹೋದ್ರು ಮೇಲಿರ್ತಾರೆ. ಆ ಉದ್ದೇಶಕ್ಕೆ ಬಡವ್ರ ಮಕ್ಳಿಗೆ ಚಾನ್ಸ್ ಸಿಗಬೇಕು. ಥ್ಯಾಂಕ್ ಯು. ನಾನು ಅವ್ರು ಹೇಳಿದ್ದೆ. ನೀವು ಹೇಳ್ತೀರಾ? ಇಲ್ಲ. ಹಾಯ್ ಅಪ್ಪಿ, ಏನು ನಿಮ್ಮ ಹೆಸರು? ಪಾರ್ಥ ಸಾರಥಿ. ಸುದರ್ಶನ್ ವಿ, ಯಾವರು? ಕಾಟುಪಯ್ಯವ್ರು, ವಾಣಿಯಂಬಡಿ, ತಮಿಳುನಾಡು. ಓ, ಇಬ್ಬರು ತಮಿಳ್ನಾಡು. ಕನ್ನಡ ಬರುತ್ತಲ್ಲ? ಸಖತ್ತಾಗಿ ಮಾತಾಡ್ತಾ ಇದ್ದೀರಾ ತಮಿಳ್ನಾಡಾದ್ರೂ. ಬಡವ್ರ ಮಕ್ಕಳಿಗೆ ಸಿಗ್ಬೇಕಣ್ಣ. ಎಲ್ಲರೂ ಬೆಳಿಬೇಕು. ಅವಕಾಶಗಳು ಬಡವ್ರ ಮಕ್ಕಳು ಜಾಸ್ತಿ ಸಿಗಬೇಕಾ, ಸಾಹುಕಾರ ಮಕ್ಕಳು ಜಾಸ್ತಿ ಸಿಗಬೇಕಾ ನಿಮ್ಮ ಪ್ರಕಾರ? ನಾವೇ ಬಡವ್ರ ಮಕ್ಕಳಿಗೆ ಸಿಗಬೇಕು. ಸಾಹುಕಾರ ಮಕ್ಕಳಿಗೆ ಯಾಕೆ ಸಿಗಬಾರ್ದು? ಸಾಹುಕಾರ ಮಕ್ಳ ಹತ್ರ ಆಪರ್ಚುನಿಟೀಸ್ ಐತೆ ಅಂಕಲ್, ಅವ್ರ ಹತ್ರ ಜಾಸ್ತಿ ದುಡ್ಡು ಐತೆ, ಅವ್ರು ತಗೊಂತಾರೆ. ಬಡವ್ರ ಮಕ್ಕಳಿಗೆ ಕಾಸಿರಲ್ಲ, ಕೊಟ್ಟು ತಗೊಳಕ್ಕಾಗಲ್ಲ. ಸೊ ಹಂಗಾಗಿ ಬೆಳಿಬೇಕು. ಹಾಂ, ಇಂಡಿಯಾದಲ್ಲಿ ಜಾಸ್ತಿ ಬಂದ್ಬಿಟ್ಟು ಇವಾಗ ಕರಪ್ಷನ್ನೇ ಜಾಸ್ತಿ ಐತೆ. ಎಲ್ಲಿಂದ ಬಡವ್ರ ಮಕ್ಕಳಿಗೆ ಈಸಿಯಾಗಿ ಅನ್ನೋದು ಸಿಗ್ತೈತೆ? ಕಾಸು ಕೊಟ್ರೇ ತೊಗೊಳಕ್ಕಾಗೋದು. ಅದಕ್ಕೆ ಶ್ರೀಮಂತರು ಬಂದ್ಬಿಟ್ಟು ಕಾಸು ಕೊಟ್ಟು ತೊಗೊತಾರೆ, ಬಡವ್ರಿಗೆ ಕಾಸಿರಲ್ಲ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ನೀನು ಹೇಳ್ತೀಯಾ? ಸರ್ ಇಲ್ಲ, ಅದೇ ಸೇಮ್ ರೀಸನ್. ಓಕೆ ಥ್ಯಾಂಕ್ ಯು. ಬಡವ್ರ ಮಕ್ಕಳು ಬೆಳಿಬೇಕ್ರಿ. ಇವತ್ತು ಒಂದು ಮುಂದಕ್ಕೆ ಬರ್ಬೇಕಂದ್ರೆ ಬಡವ್ರ ಮಕ್ಕಳೇ ಬೆಳಿಬೇಕು. ಶ್ರೀಮಂತ ಇದ್ದಂತಾರೆ ಇದ್ರೆ ಅವರೇ ಮುಂದುವರಿತಿದ್ರೆ ಬಡವ್ರ ಗತಿ ಏನಬೇಕು? ಆ ಥರ ಇವತ್ತು ಪರಿಸ್ಥಿತಿ ಭಾಳ ಎಲ್ಲ ರೇಟುಗಳು ದುಬಾರಿಗಳು ಆಗ್ತಾ ಇದ್ದಾವೆ. ಅದರಿಂದ ಬಡವ್ರ ಮಕ್ಕಳು ಬೆಳೆದ್ರೆ ಅವರು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಅವ್ರ ಅನುಕೂಲತೆಗಳು ಹೆಚ್ಚುತ್ತವೆ. ಆ ಥರ ಇರುತ್ತೆ ಇವತ್ತೆಲ್ಲ ಪೊಸಿಷನ್ನು. ಇವತ್ತು ಯಾವ ನೋಡಿದ್ರು ರೇಟು. ಅದರಲ್ಲಿ ಬಡವ್ರ ಮಕ್ಕಳು ಏನು ತಿಂತಾರೆ, ಏನು ಇವತ್ತು ಅವರು ಮುಂದಕ್ಕೆ ಬರ್ತಾರೆ. ಹಂಗಾಗಿ ಇವತ್ತು ಬಡವ್ರ ಮಕ್ಕಳೇ ಬೆಳಿಬೇಕು ಇವತ್ತು. ಯಾಕಂದರೆ ಪರಿಸ್ಥಿತಿ ಹಂಗೆ ಐತಿ ಇವತ್ತೆಲ್ಲ ಮುಂದಕ್ಕೆ ಹೋಗ್ತಾ ಇದ್ದದ್ದು 4 ಆಣೆಗೆ 400 ರೂಪಾಯಿ ಆಗುತ್ತೆ ಅಂಥ ಬೆಲೆ ಇವತ್ತು ಏರಿಕೆ ಆಗ್ತಾಯಿದೆ. ಅದರಿಂದ ಇವತ್ತು ಬಡವ್ರ ಮಕ್ಕಳೇ ಬೆಳೆಯೋಕೆ ಸರ್. ಇವತ್ತು ಈ ಥರ ಸಹಕಾರ ಜನಗಳು ಇದ್ದೇ ಇರ್ತವೆ ಸರ್. ಅವ್ರ ಹತ್ರನೂ ಬರೀ ಸಾಹುಕಾರ ಮಕ್ಕಳ ಹತ್ರನೇ ಅಲ್ಲ, ಬಡವ್ರ ಮಕ್ಕಳ ಹತ್ರನೂ ಇದ್ದೇ ಇರ್ತದೆ. ಅವರು ಅನುಕಂಪ ಇದ್ದೇ ಇರ್ತದೆ. ಅವರು ಮುಂದಕ್ಕೆ ಬಂದರೆ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಸಹಕಾರ ಮಾಡ್ತಾರೆ ಸರ್. ಇವತ್ತು ಆ ಥರ ಐತೆ ನಮ್ಮ ಪರಿಸ್ಥಿತಿ ಇವತ್ತು. ಸರಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲಿಂದ ಬಂದಿರೋದು, ಏನು ನಿಮ್ಮ ಹೆಸರು? ನಾವು ಹಿರಿಯರ ಹತ್ರ ಆಲೂರು ಸರ್. ನಮ್ಮದು ಪ್ರಕಾಶ್ ಅಂತ ನಮ್ಮ ಹೆಸರು. ಈಗ ಏನಕ್ಕೆ ಬಂದಿರೋದು ಬೆಂಗಳೂರಿಗೆ? ಇಲ್ಲಿ ಏನೋ ನಮ್ಮ ರಿಲೇಷನ್ ಇದ್ರು ಬಂದಿದ್ದು ಸರ್. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬನ್ನಿ. ಬರುತ್ತೆ. ಸರಿ ಹೇಳಿ, ನಿಮ್ಗೆ ಏನು ಅನ್ಸುತ್ತೆ ಹೇಳಿ. ಸರ್ ಅಣ್ಣ, ಬಡವ್ರ ಮಕ್ಕಳು ಬೆಳಿಬೇಕು, ಯಾಕಂದರೆ ನನಗೆ ತಂದೆ ಇಲ್ಲ ತಾಯಿ ಇಲ್ಲ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತಂದೆ ಇಲ್ಲ ತಾಯಿ ಇಲ್ಲ. ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಕೊರಟಗೆರೆ ಗ್ರಾಮ ಮನೆ ಬಿಟ್ಟು ಬಂದಿದ್ದೀನಿ. ಯಾರಿಲ್ಲ ನನಗೆ, ಒಬ್ಬಳೆ ತಂಗಿ, ಒಬ್ಬಳು ಮದುವೆ ಮಾಡಿಕೊಟ್ಟಿನಿ. ನಾನು ಒಬ್ಬನೇ ಡ್ರೈವರ್. ನಾನು ಬಡವ್ರ ಮಕ್ಳು ಏನಿದ್ರಣ್ಣ, ಈಗ ಶ್ರೀಮಂತರು ಅಂದರೆ ದುಡ್ಡು ನೋಡ್ತಾರೆ. ಬಡವರು ಅಂದರೆ ಅವ್ನ ಬಟ್ಟೆ, ಈಗ ನನ್ನ ಬಟ್ಟೆ ಹಿಂಗೈತೆ, ನನ್ನ ಹತ್ರ ಎಷ್ಟೈತೆ ಅಂತ ನೋಡಲ್ಲ ಯಾರು. ನನ್ನ ಬಟ್ಟೆ ನೋಡಿ ಅಳಿತಾರೆ ಎಲ್ಲರೂ. ಈಗ ನೀವು ಆ್ಯಕ್ಚುಲಿ ನೀವು ನೋಡಿದ್ರೆ ಇವನ ಬಟ್ಟೆ ನೋಡು, ಇವ್ನು ಯಾವ ಇಲ್ಲಪ್ಪ, ನಾನು ಆ ಥರ ಎಲ್ಲ ಏನಿಲ್ಲ, ನಾನು ಅಷ್ಟೇ ಬಡವನೇ ನಿಂತಾರನೆ. ಎಕ್ಸಾಂಪಲ್ ಹೇಳಿದ್ದು ಆ ಥರ ಐತೆ. ಅಂದರೆ ಎಲ್ಲರೂ ಜನ ಇದ್ಕೊಂಡ್ಬಿಟ್ಟು ಹಾಕಿರೋ ಬಟ್ಟೆ ಮತ್ತು ನಿಮ್ಮ ಹತ್ರ ಇರೋ ಇದ್ರ ಮೇಲೆ ಡಿಪೆಂಡ್ ಮಾಡ್ತಾ ಇದ್ದಾರೆ, ಜಡ್ಜ್ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತೀವಿ. ನಾವು ಇರೋದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಬಡವ್ರ ಮಕ್ಕಳು ಐತಲ್ಲಣ್ಣ, ಅವ್ರ ಹತ್ರ ನಿಷ್ಕಲ್ಮಶ ಹೃದಯ ಆಯ್ತಲ್ಲ, ಪ್ಯೂರ್ಲಿ ಹಾಡ್ಲಿದು. ಬೇರೆ ನಂದು ಲವ್ ಬರ್ಬೇಕಾಯ್ತು. 3 ವರ್ಷ ಲವ್ ಅಣ್ಣ, 3 ವರ್ಷ ಲವ್. ಏನು ರೀಸನು? ದುಡ್ಡಿಲ್ಲ ಅಂದ್ಬಿಟ್ಟು ಮನೆಯಲ್ಲಿ ಬೇಡ ಅಂದ್ಬಿಟ್ಟು ಅದೊಂದು ರೀಸನ್. ಹುಡುಗಿ ಇವಾಗಲೂ ಇಷ್ಟ ಐತೆ. ಇಲ್ಲೇ ಬೆಂಗಳೂರದಿಲ್ಲ ಅವಳಿಗೆ ಇವಾಗಲೂ ಇಷ್ಟ ಐತೆ. ಐಶ್ವರ್ಯ ಅಂತ ಅವಳ ಹೆಸರು, ಮುಂಡೂರು ಹುಡುಗಿ. ಅವಳಿಗೆ ಇವಾಗಲೂ ಇಷ್ಟ ಐತೆ. ಮನೇಲಿ ದುಡ್ಡಿಲ್ಲ ಅವನ ಹತ್ರ, ಅವ್ನಿಗೆ ನೋಡ್ಕೊಳಕ್ಕೆ ಯಾರೂ ಇಲ್ಲ, ಅವನೊಬ್ಬ ಅನಾಥ. ಆ ಥರ ಅಂದಮೇಲೆ ಏನಣ್ಣ, ದುಡ್ಡು ಮಾಡಬೇಕು. ದುಡ್ಡಿದ್ರೆ ದುನಿಯಾ ಅಲ್ಲಣ್ಣ, ಯಾರನ್ನ ಬೇಕಾದ್ರೂ ಕೊಂಡ್ಕೊಂಡು ಆಡೋದು. ಅದೇ ಅಲ್ಲ, ಈಗ ನೀವು ಶಿವಮೊಗ್ಗ ಅಂತ ಹೇಳ್ತೀರಾ, ಹುಡುಗಿ ಬೆಂಗಳೂರು ಅಂತ ಹೇಳ್ತೀರಾ. ಹುಡುಗಿ ಹೆಂಗೆ ನೀವು ಲವ್ ಆಯಿತು? ಅಣ್ಣ ನಂದು ಡ್ರೈವರ್ ಒಬ್ಬ, ಅಲ್ಲಿ ಡ್ರೈವಿಂಗ್ ಕೆಲಸ ಹೋಗ್ತಾ ಇದ್ದೆ. ನಮ್ಮೂರಿನ ಜನ ಕರ್ಕೊಂಡು ಹೋಗ್ತಿದ್ದೆ ಆ ಕಡೆಗೆ.
ಹಮ್ಮಲಿಗೆ, ಜೋಳದ ಹಮ್ಮಲಿ ಅಂತ ಬರುತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಬೇಕಾರೆ ಅವ್ರದ್ದು ಒಂದು ಕಿರಾಣಿ ಸ್ಟೋರ್ ಇತ್ತು, ಎಣ್ಣೆ ಗಿಣ್ಣೆ ಎಲ್ಲ ಮಾರ್ತಿದ್ರು. ಅವಾಗ ಒಂದಿನ ನಾನು ಸಿಗರೇಟ್ ಅಭ್ಯಾಸ ಆಯಿತು. ಸಿಗರೇಟ್ ಸೇಯಕ್ಕೆ ಹೋದಾಗ ಪರಿಚಯ ಆದ್ಲು. ಒಂದು ವಾರ ಕಂಟಿನ್ಯೂ ಹೋದೆ. ಪರಿಚಯ ಆಗಲಿ, ನಂಬರ್ ಇಸ್ಕೊಂಡ್ಲು, ಮಾತಾಡಿದ್ಲು. ಆಮೇಲೆ ನಂಬರ್ ಲವ್ ಆಯಿತು. 3 ವರ್ಷ ಲವ್ ಅಣ್ಣ, 3 ವರ್ಷ ಲವ್. ಓಕೆ, ಈಗ ಹುಡುಗಿಗೆ ಮದುವೆ ಆಯ್ತಾ ಇಲ್ಲ? ಇಲ್ಲ ಅವಳು ನಾನು ಈಗೂ ನನ್ನ ಕಾಯ್ತಾಳೆ, ಇವಾಗಲೂ ಕಾಯ್ತಿದ್ದಾಳೆ. ನಾನು ಟ್ರೂ ಲವ್ ಅಣ್ಣ ಇಬ್ರದ್ದು. ಬಟ್ ನೀವು ದುಡ್ಡು ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಿದ್ದೀರಾ? ಅವಳು ಹೇಳ್ತಾ ಇಲ್ಲ, ಮನೆಯಲ್ಲಿ, ಅವ್ರ ಮನೇಲಿ. ನಿಮ್ಮ ಜೊತೆ ಹುಡುಗಿ ಬರೋಕ್ಕೆ ರೆಡಿ ಇದ್ದಾರಾ? ಹಿಂಗೆ ಅವ್ರ ಅಕ್ಕನ ಮದುವೆ ಐತೆ, ರೀಸೆಂಟಾಗಿ ಎಂಗೇಜ್ಮೆಂಟ್ ಆಗೈತೆ. ಅವಳು ಮದುವೆ ಆದ ತಕ್ಷಣ ನನ್ನ ಜೊತೆ ಬರೋಕ್ಕೆ ರೆಡಿ ಇದ್ದಾಳೆ. ಅವ್ರ ಮನೇಲಿ ನಿನಗೆ ಕೊಡ್ತೀನಿ, ನೀ ದುಡ್ಡು ಮಾಡು ಅಣ್ಣ. ಅಣ್ಣವರು ಕಷ್ಟಪಡೋದು ಏನಿದ್ರು ಬಡವ್ರ ಮಕ್ಕಳು ಬೆಳಿಬೇಕು. ಮೇನ್ ಇರೋದೇ ರೀಸನ್ ದುಡ್ಡು. ಅವರು ಬಡವ್ರು ಇದ್ದಾರೆ, ಸ್ವಲ್ಪ ಅವ್ರನ್ನೂ ಬೆಳೆಸ್ರಿ. ಮಾರ್ಕ್ ಟೀಸರ್ ರಿಲೀಸ್ ಆಗೈತೆ, ಒಂಚೂರು ಥಿಯೇಟ್ರಲ್ಲೇ ನೋಡ್ರಿ. ಆಮೇಲೆ ಎಲ್ಲರೂ ಅಷ್ಟೇ ಸಿಂಪತಿ ಬಡವ್ರ ಮಕ್ಕಳು ಅನ್ಕೊಂಡು ಸಿಂಪತಿ ತಗೊಂತವ್ರೆ ಅಂತ ಹೇಳ್ತಿದ್ರೆ, ಬಡವ್ರ ಮಕ್ಕಳು ಅನ್ನೋದಕ್ಕಿಂತ ಹೊಸಬರ್ನ ಸ್ವಲ್ಪ ಬೆಳೆಸ್ರಿ ಅಂತ ಹೇಳ್ರಿ ಅಷ್ಟೇ. ಸಿಂಪತಿ ಬೇಡ, ಹೊಸಬ್ರನ್ನ ಬೆಳೆಸ್ರಿ. ಟೀಸರ್ ಹೆಂಗಿದೆ ಅಂತ ನೋಡ್ಬಿಟ್ಟು ಏನ್ ಅನ್ಸೋ ಅಂದ್ಬಿಟ್ಟು ಜೆನ್ಯೂನ್ ಒಪಿನಿಯನ್. ಆಕ್ಟರ್ ಮನುರಾಜ್ ಅಂದ್ಬಿಟ್ಟು, ಆ್ಯಕ್ಟರ್ ಮನೋರಾಜ್ ಅಂತ ಯೂಟ್ಯೂಬ್ ಚಾನಲ್ ಐತೆ, ಇನ್ಸ್ಟಾಗ್ರಾಮ್ ಐಡಿನೂ ಐತೆ. ಫೇಸ್ಬುಕ್ಕಲ್ಲಿ ಹುಡುಕ್ರಿ, ಇನ್ಸ್ಟಾಗ್ರಾಮ್ ಹುಡುಕ್ರಿ, ಯೂಟ್ಯೂಬಲ್ಲಿ ಹುಡುಕ್ರಿ, ಆ್ಯಕ್ಟರ್ ಮನೋರಾಜ್ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿದೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಂ, ಕೇಳ್ಕೊಂಡ್ರಾ? ಇಷ್ಟೇ, ಮತ್ತೇನಿಲ್ಲ. ಬಡವ್ರ ಮಕ್ಕಳನ್ನ ಬೆಳೆಸ್ರಿ. ಚೂರು ಸಿಂಪತಿಯಿಂದ ಅಲ್ಲ, ಜಸ್ಟ್ ಟ್ಯಾಲೆಂಟ್ ನೋಡ್ಬಿಟ್ಟು ನೋಡಿ ಬೆಳೆಸಿ. ಸಿಂಪತಿ ಏನಿಲ್ಲ. ಏನಿದ್ರು ದುಡ್ಡಿನ ಕಾಲ ದುನಿಯಾ ಇದರಲ್ಲಿ ಅವ್ರು ಏನು ಇಲ್ದಂಗೆ ಬೆಳೀತಿದ್ದಾರೆ, ಅವ್ರನ್ನ ಬೆಳೆಸ್ರಿ ಅಷ್ಟೇ. ನಾವು ಯಾವತ್ತೂ ಬಡವ್ರ ಮಕ್ಕಳೇ ಇರಬೇಕು. ಏನಕ್ಕ ರೀಸನ್ ಅಂದರೆ ನಾವು ಕಷ್ಟಪಟ್ಟು ನಾವು ಬೆಳೀತಾ ಇದ್ದೀವಿ. ಬೆಳೆಯೋರಿಗೆ ಮಾತ್ರ ಸಾಹುಕಾರರ ಮಕ್ಕಳು ಕಾರಲ್ಲಿ ಹೋಗ್ಬೋದು, ಬಡವ್ರ ಮಕ್ಕಳು ಇಲ್ಲಿ ನಡ್ಕೊಂಡು ಓಡಾಡ್ತಿರ್ತಾರೆ. ಆದರೂ ಹೆಂಗೆ ಗೊತ್ತಾ, ನಾವೆಲ್ಲ ಹುಟ್ಟು ಬೆಳೆದಿದ್ದು ಭದ್ರಾವತಿನೇ. ನಾವಿವತ್ತು ಶಿವಮೊಗ್ಗ ಕಡೆಯವರೇ ಜಾಸ್ತಿ ಜನ ಇದ್ದಾರೆ. ಯಾಕೆ ಅಂದರೆ ಇನ್ನೊಂದು, ನಾವು ಬಂದಾಗ ಮಲೆನಾಡಿಂದ ಬರ್ಬೇಕಾದ್ರೆ ಬೇರು ಬುಡದಲ್ಲಿ ಇರುತ್ತೆ, ಮರ ಮಾತ್ರ ಬೆಳೆಯುತ್ತೆ, ಬುಡ ಅಂತೂ ಹೋಗಲ್ಲ. ಆ ಬೇರು ಯಾವತ್ತಿದ್ರು ನಮಗೋಸ್ಕರ, ಬುಡನ ನಾವು ಮರೆಯೋಕ್ಕಾಗಲ್ಲ. ಅದೇ ಥರ ಯಾವುದೇ ಆಗಲಿ ಏನೇ ಆಗಲಿ ನಾವು ಬೆಳಿತೀವಿ ಅಂದಾಗ ಫಸ್ಟ್ ಆಫ್ ಆಲ್ ಬುಡ ಮೇಯ್ನು. ಈ ಬುಡ ಬೆಳೆದ್ರೆ ನಾಳೆ ಬೇರು ಅದಕ್ಕೆ ಆಶ್ರಯ ಕೊಡುತ್ತಂತೆ. ಎಕ್ಸಾಂಪಲ್. ಆದರೆ ಇವತ್ತು ಏನೇ ಮಾಡಿದ್ರು ಇವತ್ತು ನೀವು ಬೆಳಿತೀವಿ ಅಂದಾಗ ನಾವು ಹೆಂಗೆ ಗೊತ್ತಾ, ಎಸ್ ನಾರಾಯಣರಿಗಾಗಲಿ, ಸುದೀಪರಾಗಲಿ, ಮತ್ತು ದರ್ಶನರಾಗಲಿ, ಪುನೀತ್ ನನ್ನ ಅಭಿಮಾನಿಗಳಾಗಲಿ ಎಲ್ಲರೂ ಹೆಂಗೆ ಗೊತ್ತಾ ಹೇಳೋದು, ಬೆಳೆಯೋಕ್ಕೆ ಯಾರೂ ಬೇಕಾಗಿಲ್ಲ, ನಮ್ಮ ಶಕ್ತಿ ನಮಗಿರ್ಬೇಕಷ್ಟೇ. ಆದರೆ ಹೆಂಗೆ ಗೊತ್ತಾ, ಇವಾಗ ಲಾಸ್ಟ್ ಫೈನಲ್ ಏನು ಹೇಳಕೋತೀರಾ? ಬಡವ್ರ ಮಕ್ಕಳು ಬೆಳಿಬೇಕು. ಬಡವ್ರ ಮಕ್ಕಳು ಖಂಡಿತ ಬೆಳೀತಾರೆ. ಆ್ಯಂಡ್ ಹೊಸಬ್ರದ್ದು ಅಷ್ಟೇ, ನೀವು ಅಷ್ಟೇ, ಎಲ್ಲರೂ ಅಷ್ಟೇ, ಸಿನಿಮಾ ನೋಡೋರು ಅಷ್ಟೇ. ಸಿನಿಮಾ ಯಾರು ನೋಡ್ತಾರೋ ಅವರೆಲ್ಲ ಈಗ ಇಂಥ ಇರೋದು ಅಂತ ಹೆಸರು ನೋಡ್ದಿರಾ ಯಾವುದನ್ನ ಸಿನಿಮಾ ರಿಲೀಸ್ ಆಗಲಿ ಹೋಗಿ ನೋಡ್ರಿ ಅಂತೇಳಿ ಅಷ್ಟೇ. ಹೆಸರು ನೋಡಲ್ಲ ನಾವು, ಅವನು ವ್ಯಕ್ತಿತ್ವ ಮತ್ತು ಅವನ ಆಕ್ಷನ್ನು, ಅದು ಮೇನು. ಅದು ಅವನ ಆಕ್ಷನ್, ಅವನಲ್ಲಿ ಸ್ವಭಾವ ಹೆಂಗಿದೆ ಅದ್ರ ಮೇಲೆ ನಾವು ಡಿಪೆಂಡ್ ನೋಡ್ಬೋದು. ಯಾಕೆ ನಾವು ಯಾವುದೇ ಮೂವಿ ಮಾಡ್ಬೇಕಾದ್ರೆ ಮೂವಿಲಿ ನೋಡ್ತಾರೆ, ಸೀರಿಯಲ್ಲಿ ಕೊರಿತಾರೆ, ಧಾರಾವಾಹಿಗಳನ್ನ ಕೊರಿತಾ ಇರ್ತಾರೆ 24 ಗಂಟೆ. ಆದ್ರೂ ಕೊರಿಬೇಕಾದ್ರೆ ಅದರಲ್ಲಿ ಏನಿರ್ತದೆ ನಾಳೆದು ಇವತ್ತೇ ಹಾಕ್ತಾರೆ. ಆದರೂ ಒಬ್ಬ ಮನುಷ್ಯ ಕೊರಿಬೇಕು ಅಂದಾಗ ಏನು ಮಾಡ್ತಾನೆ ಅಂದರೆ ರಿಯಾಲಿಟಿ, ಒರಿಜಿನಾಲಿಟಿ ನೋಡಬೇಕು. ಒರಿಜಿನಾಲಿಟಿನೇ ಓಕೆ ಅನ್ಬೋದು ನಾವು. ಓಕೆ, ಥ್ಯಾಂಕ್ ಯು, ವೆಲ್ಕಮ್. ನಿಮ್ಮ ಹೆಸರು? ಮನುರಾಜ್ ಅಂತ. ಇವ್ರನ್ನ ಎಂದು ಖಂಡಿತ ಬೆಳೆಸಿ. ಹ್ಯಾಂಡ್ಸಪ್, ಐ ಲವ್ ಅಂತ ಯಾರಿಗಾರು ಹೇಳ್ಬೋದು. ಆದರೂ ದುಡ್ಡು ಇರಬೇಕು. ದುಡ್ಡು ಮಾಡಬೇಕು ಅಂದ್ರೆ ಹೆಂಗೆ ಗೊತ್ತಾ, ಬಡವ್ರ ಮಕ್ಕಳು ದುಡ್ಡು ಮಾಡಬೇಕು ಅಂದ್ರೆ ಕಷ್ಟ ಬಿದ್ದು ಹಿಂಗೆ ಮಾಡ್ತೀವಿ. ಸಾಹುಕಾರರ ಮಕ್ಕಳು ತಗೊಂಡು ಮಾಡ್ಬೋದು. ಅದ್ರ ಹಿಂದೆ ಬಡವ್ರ ಮಕ್ಕಳಿಂದ ಒಂದು ಇದಿರುತ್ತೆ. ಥ್ಯಾಂಕ್ ಯು. ಯಾರಿಗೆ ಅವಕಾಶಗಳು ಜಾಸ್ತಿ ಸಿಗಬೇಕು? ಬಡವ್ರ ಮಕ್ಕಳಿಗೆ ಸಿಗ್ಬೇಕಣ್ಣ. ಯಾಕೆ ಸಾಹುಕಾರ ಮಕ್ಕಳಿಗೆ ಯಾಕೆ ಸಿಗಬಾರ್ದು? ಯಾಕಂದರೆ ನಮ್ಮ ಕಷ್ಟ ನಮ್ಗೆ ಗೊತ್ತಿರುತ್ತೆ. ಸಾಹುಕಾರ ಮಕ್ಳಿಗೇನು ಅವ್ರ ದುಡ್ಡು ಅವ್ರ ಹತ್ರ ಇರುತ್ತೆ, ನಾವು ಕಷ್ಟಪಟ್ಟು ಬೆಳೆದಿರ್ತೀವಿ, ನಾವು ಬೆಳಿಬೇಕಲ್ಲ. ಅಂದರೆ ನೀವು ಅವಕಾಶಗಳು ಸಾಹುಕಾರ ಮಕ್ಕಳಿಗೆ ಜಾಸ್ತಿ ಸಿಗುತ್ತೆ, ಬಡವ್ರ ಮಕ್ಕಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ? ಸಿಗ್ತಾ ಇಲ್ಲ, ನಿಜ. ಎಲ್ಲ ದುಡ್ಡಿರೋರು ಮಾತ್ರ ಹೋಗ್ಬಿಡ್ತಾರೆ ಇಂಡಸ್ಟ್ರಿ ಅದು ಇದು ಅಂತ. ನಮಗೆ ಚಾನ್ಸ್ ಕೊಟ್ಟಿರ್ತಾರೆ ನಾವು ತೋರ್ಸೋಕ್ಕೆ ನಮ್ಮ ಕಲೆ ಏನು ಅಂತ. ನಿಮ್ಗೇನು ಅನ್ಸುತ್ತೆ? ಬಡವ್ರ ಮಕ್ಕಳು ಬೆಳೆದ್ರೆ ಅವರಿಂದ ನೋಡಿಕೊಂಡು ಬೇರೆಯವರು ಇರ್ತಾರೆ, ಇನ್ಸ್ಪಿರೇಷನ್ ತೊಗೊತಾರೆ. ಸಾಹುಕಾರ ಮಕ್ಕಳು ಬೆಳೆದ್ರೆ ಇವಾಗ ಅನ್ಕೊತಾರೆ, ಇಲ್ಲ ಅವನ ಹತ್ರ ದುಡ್ಡು ಐತೆ ಅದಕ್ಕೆ ಮಾಡ್ಕೊಂಡ, ನಮ್ಮ ಹತ್ರ ಇಲ್ಲ ಅಂತ ಅಲ್ಲೇ ಸ್ಟಾಪ್ ಆಗಿಬಿಡ್ತಾರೆ ಅವರು. ಆವಾಗ ಅವ್ರದ್ದು ಆ ಮೈಂಡ್ ಸೆಟ್ ಬರಲ್ಲ ಅವ್ರಿಗೆ. ಈ ಥರನೇ ಬಡವ್ರ ಮಕ್ಕಳು ಬೆಳೆದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲ ಅವನು ಬಡತನದಿಂದ ಆಗವನೇ, ನಾನು ಬಡತನ ಇದ್ದರೂ ನಾನು ಆಗ್ಬೋದು ಅಂತ ಅವ್ರು ಇದ್ದಿರುತ್ತೆ. ನನಗೇನಿಲ್ಲ ಅಣ್ಣ, ಬಡವ್ರ ಮಕ್ಕಳು ಬೆಳಿಬೇಕು. ಸಾಹುಕಾರ ಮಕ್ಳಿಗೆ ಏನು ಟ್ಯಾಲೆಂಟ್ ಇರಲ್ಲ, ಏನಿರಲ್ಲ.
ಅವ್ರಿಗೆ ಬ್ಯಾಕ್ಗ್ರೌಂಡಿಂದ ಬರ್ತಾರೆ. ಬಡವ್ರ ಮಕ್ಕಳು ಟ್ಯಾಲೆಂಟ್ ಇಟ್ಕೊಂಡು ಚಾನ್ಸ್ ಸಿಗ್ತಿಲ್ಲ, ಒದ್ದಾಡ್ತಾ ಇರ್ತಾರೆ ಅಷ್ಟೇ. ಸೊ ಇವಾಗ ನನಗೂ ಅಷ್ಟೇ, ನಾನು ತುಂಬ ಜನ ನೋಡಿದ್ದೀನಿ, ಬಡವ್ರ ಮಕ್ಕಳು ಹೈಲಿ ಟ್ಯಾಲೆಂಟೆಡ್ ಇರ್ತಾರೆ. ಬಟ್ ಶ್ರೀಮಂತರ ಮಕ್ಕಳು ಅವ್ರಿಗೆ ಅರ್ಧ ಟ್ಯಾಲೆಂಟ್ ಇದ್ರೂ ಅವ್ರು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳಾಗ್ಬಿಡ್ತಾರೆ. ಏನಕ್ಕಂದರೆ ಅವ್ರಿಗೆ ಎಸ್ಟಾಬ್ಲಿಷ್ ಆಗ್ಬಿಡ್ತಾರೆ, ಬ್ಯಾಕ್ಗ್ರೌಂಡ್ ಐತೆ, ದುಡ್ಡು ಐತೆ ಅಂದ್ಬಿಟ್ಟು ದುಡ್ಡಿರೋರಿಗೆ ಬಂದು ಪ್ರೊಡ್ಯೂಸ್ ಮಾಡ್ತಾರೆ. ಬಡವ್ರ ಮಕ್ಕಳು ಅಂದರೆ ಯಾರು ಪ್ರೊಡ್ಯೂಸ್ ಮಾಡೋಕ್ಕೂ ಬರಲ್ಲ. ಇದು ನಾನು ಇಂಡಸ್ಟ್ರಿ ಒಳಗಡೆ ಇದ್ದು ನಾನು ನೋಡಿದ್ದು. ಸೊ ನನಗೂ ಅದೇ ಥರ ಅನಿಸಿದೆ. ನೀವೆಲ್ಲ ಯಾವ ಊರು, ಏನು ಮಾಡ್ಕೊಂಡಿರೋದು? ನಮ್ಮದು ಬಂದು ಮೈಸೂರು ಅಣ್ಣ, ನಾವಿರೋದು ಬೆಂಗಳೂರಲ್ಲಿ. ನಾವೆಲ್ಲ ಸೆಕೆಂಡ್ ಪಿ ಓದ್ತಾ ಇದ್ದೀವಿ. ಓದ್ತಾ ಸ್ಟಡಿ ಮಾಡ್ತಾಯಿದ್ದೀರಾ? ಓಕೆ ಅಪ್ಪಿ. ಇದು ಆ್ಯಕ್ಟರ್ ಮನುರಾಜ್ ಅಂತ ಯೂಟ್ಯೂಬ್ ಚಾನಲು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇನ್ಸ್ಟಾಗ್ರಾಮಲ್ಲಿ ನೋಡಿ. ಆ್ಯಕ್ಚುಲಿ ನಾನು ಒಂದು ಮಾರ್ಕ್ ಅಂತ ಟೀಸರ್ ಮಾಡಿದೆ. ಮಾರ್ಕ್ ಅಂದ್ಬಿಟ್ಟು ಈಗ ಹಾಕಿ ಮಾರ್ಕ್ ಟೀಸರ್ ಮನುರಾಜ್. ಇಲ್ಲ ಅವಕಾಶ ಜಾಸ್ತಿ ಯಾರು ಕೊಡಬೇಕು? ಮೇನ್ ಕೈನ ಸಾವುಕಾರ ಕೈನ ಕೊಡಬೇಕು, ಅವರು ಬಡವ್ರ ಕೈನ ಕೊಡಬೇಕು. ಅಂದಾಗ ಎಲ್ಲ ಥರ ಕೈನ ಉದ್ಧಾರ ಕೈನ ಆಗ್ತಾರೆ ಅವರು. ಬಡ್ರದಿಂದ ಕೈನ ಅವ್ರ ಕೈನ ಉದ್ಧಾರ ಕೈನ ಆಗೋದಲ್ಲ. ಕರೆಕ್ಟಾ? ಸರಿ, ಅವರು ನಮ್ಮ ಜಾಲ್ರಿ ಕೈನ ತೊಗೊಂಡು ಅವ್ರನ್ನ ಕೈನ ಉದ್ಧಾರ ಕೈ ಎಂದೋ ಕೈ ಜೀವನವರಿಗೆ ಎಂದೋ ಆಗೋದಿಲ್ಲ. ಯಾವ ಭಾಷೆ ಮಾತಾಡ್ತಾ ಇದ್ದೀರಾ ನೀವು? ನಂಗಂತೂ ಅರ್ಥ ಆಗ್ತಾ ಇಲ್ಲ. ಆ ಕಡೆ ನಮ್ಮದು ಆ ಕಡೆ ಬೆಳಗಾಂ ಭಾಷೆ. ಬೆಳಗಾಂ. ಥರ ಹೇಳ್ತೀರಾ? ಹೇಳ್ತೀವ. ಇಲ್ಲಿ ಕೊಡಿ ಸರ್, ಇಲ್ಲಿ ಕೇಳಿ ಕನ್ನಟ್ಟಾಗಿ. ಇಲ್ಲಿ ನೋಡ್ರಿ ನಮ್ಮ ಹಾಡು ಭಾಷೆ ಗೊತ್ತಾತ್ರಿ. ಇಲ್ಲಿ ನೋಡ್ರಿ ಜಾಲ್ರಿ ಕೈನ ಕೊಡ್ದೈನ ಕೊಡಲಿಲ್ಲ ಅಂದ್ರೆ ಹೆಂಗೇನು ಮಾಡ್ಬೇಕು ಇವಾಗ? ಹೇಳ್ತೀರಾ ನಮಗೆ? ಹೇಳ್ತೀರಾ ನೀವು? ಅಣ್ಣ ದೇವರೇ ಅರ್ಥ ಆಗ್ತಲ್ಲ. ನಿಮ್ಗೇನು ಬಂದೈತೆ ಅದು ಹೇಳ್ಬಿಡ್ರಿ. ಆಮೇಲೆ ಜನ ಯಾರ್ಯಾರು ಹುಬ್ಳಿ ಬಂದಿದ್ದೀರಿ ನೋಡ್ರಿ, ನಿಮ್ಮ ಭಾಷೆ ಅರ್ಥ ಆಗಿದ್ರೆ ನೀವು ಒಂದು ಕಮೆಂಟ್ಸ್ ಹಾಕ್ರಿ. ಹೇಳಿ ಸರ್. ನಮ್ಮದು ಕೈನ ಮೂಡ್ಲಿಗಿ ತಾಲೂಕು ಗೋಕಾಕ್, ಮೂಡ್ಲಿಗಿ ತಾಲೂಕು ಜಿಲ್ಲಾ ಗೋಕಾಕು, ಬೆಳಗಾವಿ ಡಿಸ್ಟಿಕ್ಕು ಎಲ್ಲ ಒಂದರೆ. ಅಂದರೆ ಇವರು ದೊಡ್ಡ ಕೈನ ತೊಗೋತಾರೆ. ಇವರು ಯಾರೋ ಕಾಂಟ್ಯಾಕ್ಟ್ಗಳು ತೊಗೊಂಡು ಅದನ್ನ ಕೈನ ಏನು ಮಾಡ್ತಾರೆ ಗೊತ್ತದೇನ್ರಿ ಸರ್? ಅದನ್ನ ತೊಗೊಂಡು ಅವ್ರನ್ನ ಕಮಿಷನ್ ಕೈನ ಮಾಡ್ತಾರೆ. ಅದು ಕಮಿಷನ್ ಯಾದಕ್ಕೆ? ನಾವು ಕೈನ ದುಡ್ತೀವಲ್ಲ, ಅದಕ್ಕೆ ಯಾಕೆ? ಫೈನಲ್ ಆಗಿ ಹೇಳ್ತಾ ಇದ್ರ ಬಡವ್ರ ಮಕ್ಕಳು ಬೆಳಿಬೇಕಾ? ಹೌದು, ಬಡವ್ರ ಮಕ್ಕಳ ಕೈನ ಬೆಳಕು. ಅವ್ರ ಕೈನ ಅವ್ರು ಕಾಪಾಡ್ಕೊಂಡ್ ನಾವು ಇರಬೇಕು, ಅವ್ರ ತರ ನಾವು ಇರಬೇಕು. ಕರೆಕ್ಟ? ಹೌದೌದು, ಕರೆಕ್ಟ್ ಅಣ್ಣ, ನೀವು ಹೇಳಿದೆಲ್ಲ ಕರೆಕ್ಟ್. ಅರ್ಥ ಆಗಲ್ಲ ಅಷ್ಟೇ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಅಲ್ಲಿ ಅಂಕ ಅರ್ಥ ಆಗುತ್ತೆ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಬಡವ್ರ ಮಕ್ಕಳಿಗೆ ಜಾಸ್ತಿ ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಬಡವ್ರ ಮಕ್ಕಳು ಬೆಳಿಬೇಕು, ಸಾವುಕಾರ ಮಕ್ಕಳು ಬೆಳಿಬೇಕು. ಬಟ್ ಅವಕಾಶ ಬಂದ್ಬಿಟ್ಟು ಬಡವ್ರ ಮಕ್ಕಳಿಗೆ ಜಾಸ್ತಿ ಕೊಡಬೇಕು. ಸಾವುಕಾರ ಮಕ್ಕಳಿಗೆ ಅವಕಾಶ ಕೊಡೋದು ಬೇಕಾಗಿಲ್ಲ, ಅವ್ರು ಆಲ್ರೆಡಿ ಅವಕಾಶ ಗಿಟ್ಸ್ಕೊಂತಾರೆ. ಆಲ್ರೆಡಿ ಈಗ ರೀ ಸರ್, ಇಲ್ಲ ಈಗ ಜಾಯಿನ್ದಾಗ ಹಿಂಗೆ ಬಂದಿರ್ತಾರೆ ನಮ್ಮ ಮಕ್ಕಳು. ನಮ್ಮ ಮಕ್ಕಳ ಇನ್ನು ಬಂದ್ರೆ ಹಿಂಗೆ ಇನ್ನು ಯಾವ್ದಾರಂದ ಮೆಡಿಸಿನ್ ಇರಲಿ, ಯಾವ್ದಾರಂದ ಇನ್ನು ಕಾಲೇಜ್ ಇರಲಿ, ಏನಾರ ಇದ್ರೆ ಹಂಗೆ ಇನ್ನು ನೀವು ಹಂಗೆ ಏನು ಆಕರ್ಷಣೆ ಇನ್ನು ಕೊಡ್ದಲ್ವ ಅದು? ಯಾಕಂದ್ರೆ ಬಡವರಾಗಿರೋದ್ರಿಂದ ಬಡವರಿಗೆ ಸಿಗಬೇಕು. ಶ್ರೀಮಂತರಿಗೇನೆಲ್ಲ ಸಿಗುತ್ತೆ, ಬಡವ್ರು ಸಿಗ್ಬೇಕಲ್ಲ. ಮೇನ್ ಪಾಯಿಂಟು ಬಡವ್ರು ಸಿಗ್ಬೇಕು ಮೇನ್. ಶ್ರೀಮಂತರಿಗೆ ಯಾಕೆ ಸಿಗಬಾರ್ದು? ಯಾಕೆ ಸಿಗ್ಬಾರ್ದು? ಎಲ್ಲ ಅನುಕೂಲ ಇದೆಯಲ್ಲ ಅವ್ರಿಗೆ. ಬಡವ್ರಿಗೆ ಅನುಕೂಲ ಇಲ್ಲಲ್ಲ, ಅವ್ರಿಗೆ ಹೆಲ್ಪ್ ಮಾಡ್ಬೇಕು ತಾನೆ. ಹಿಂದುಳಿದಿರ್ತಾರಲ್ಲ, ಅದಕ್ಕೋಸ್ಕರ ಜಾಸ್ತಿ ಬಡವ್ರ ಮಂದಿ ಸಿಗ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಂದು ಯಾವೂರಪ್ಪ? ನಂದು ರಾಯಚೂರಣ. ರಾಯಚೂರು. ಇಲ್ಲಿ ಏನು ಮಾಡ್ತಾರದು? ಇಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಆಮೇಲೆ ಡ್ರೈವರ್ ಆಗಿ ಕೆಲಸ ಮಾಡ್ತೀನಿ, ಕಂಪ್ನಿಗೆ ಹೋಯ್ತಿರ್ತೀನಿ. ಅವಾಗ ಕಂಪ್ನಿಗೆ ಹೋಗ್ತಾ ಇರ್ತೀಯ? ಅಂದರೆ ನಿಂಗೆ ಮನ್ಸು ಬಂದಾಗ. ನಾನು ನೋಡಿದೆ ಕಾಲೇಜ್ ಹುಡುಗಂತಾರ ಕಾಣಿಸ್, ಬ್ಯಾಗ್ ಹಾಕೊಂಡು. ಅದಕ್ಕೆ ಏನೋ ಓದ್ತಾ ಇದೆಯಾ ಅಂತ. ನಾವು ರಾಯಚೂರಿಂದ ಬಂದೀವಿ, ಕೆಲಸ ಮಾಡಕ್ಕೆ ಬಂದೀವಿ. ಬಟ್ ಸರಿ ಅಪ್ಪಿ, ಒಳ್ಳೇದಾಗಲಿ ಆಯ್ತಾ. ಅಥವಾ ಶ್ರೀಮಂತರ ಮಕ್ಕಳಿಗೆ ಜಾಸ್ತಿ ಸಿಗ್ಬೇಕಾ? ಬಡವ್ರ ಮಕ್ಕಳಿಗೆ ಜಾಸ್ತಿ ಅವಕಾಶ ಸಿಗ್ಬೇಕು ರೀ. ಯಾಕಣ್ಣ? ಯಾಕಂದರೆ ಅವರೆಲ್ಲ ಕಷ್ಟದಿಂದ ಬಂದಿರ್ತಾರೆ, ಅದಕ್ಕೆ ಅವ್ರಿಗೆ ಅವಕಾಶ ಜಾಸ್ತಿ ಸಿಗಬೇಕು. ಅಂದರೆ ಸೌಕರ್ಯ ಇದ್ದಂಥ ಮಕ್ಕಳಿಗೆಲ್ಲ ಅವರಿಗೆ ಎಲ್ಲ ಫೆಸಿಲಿಟಿ ಅವ್ರ ಅಪ್ಪವರೆಲ್ಲ ಮಾಡಿರ್ತಾರೆ. ಈಗ ಬಡವ್ರ ಮಕ್ಕಳಂದ್ರೆ ತಂದೆ ತಾಯಿ ಅವ್ರು ದುಡಿದು ಎಲ್ಲ ಇದು ಮಾಡಿ ಅವ್ರಿಗೆಲ್ಲ ಕಷ್ಟಗಳು ಇರ್ತವೆ, ಗೊತ್ತಾಗುತ್ತೆ ಬಡವ್ರ ಮಕ್ಕಳು ಯಾವ ಥರ ಹೆಂಗೆ ಜೀವನ ಅಂತ. ಸೌಕರ್ಯ ಮಕ್ಕಳಿಗೆ ಅವರಪ್ಪ ಎಲ್ಲ ಆಸ್ತಿ ಗಳಿಸಿರ್ತಾರೆ, ಗಳಿಸಿದಾಗ ಅವರು ಬಡತನ ಎಂಬುದೇ ಗೊತ್ತಿರಲ್ಲ ಅವರಿಗೆ. ಅದಕ್ಕೆ ಅವರು ಬಡವ್ರ ಮಕ್ಕಳೇ ಬೆಳಿಬೇಕು ಈಗಿನ ಕಾಲದಲ್ಲಿ ಅಂತ ನಾನು ಹೇಳ್ತೀನಿ. ನಿಮ್ದು ಯಾವೂರಣ್ಣ? ರಾಯಚೂರು. ಥ್ಯಾಂಕ್ ಯು ಸೋ ಮಚ್. ಸಿಗಬೇಕಾ? ಬಡವ್ರ ಮಕ್ಕಳಿಗೆ ಖಂಡಿತ ಸಿಗಬೇಕು ಅವಕಾಶ. ಯಾಕೆ? ಯಾಕೆಂದರೆ ಬಡವ್ರ ಮಕ್ಕಳು ಬೆಳಿಬೇಕು. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು, ಬಡವ್ರ ಮಕ್ಕಳು ಅಂತ ಬೆಳೆಯೋದಲ್ಲ. ಸೊ ಟ್ಯಾಲೆಂಟ್ ಯಾರು ಇರ್ತಾರೆ, ಶ್ರೀಮಂತರ ಮಕ್ಕಳಿಗೆ ಟ್ಯಾಲೆಂಟ್ ಜಾಸ್ತಿ ಇರುತ್ತೆ, ಬಡವ್ರ ಮಕ್ಕಳಿಗೆ ಟ್ಯಾಲೆಂಟ್ ಕಡಿಮೆ ಇರುತ್ತೆ. ನಾವು ಹೆಂಗೆ ಯಾರಿಗೆ ಅವಕಾಶ ಕೊಡೋದು ಅಂತ ಕೇಳ್ತಾರೆ.
ಇಲ್ಲ ಅವ್ರು ಹೇಳೋದು 100% ಸತ್ಯ ಅದೇ. ಟ್ಯಾಲೆಂಟ್ ಇರೋಕ್ಕೆ ಅವಕಾಶ ಕೊಡಬೇಕು, ಸತ್ಯ ಅಲ್ಲ. ಸೊ ಈಗ ಶ್ರೀಮಂತರ ಮಕ್ಕಳಿಗೆ ಇದು ಅವಕಾಶ ಏನಕ್ಕೆ ಬೇಕು? ಅವರೇ ಕ್ರಿಯೇಟ್ ಮಾಡ್ಕೊತಾರಲ್ಲ. ಈಗ ಶ್ರೀಮಂತರ ಮಕ್ಕಳು ಫಾರ್ ಎಕ್ಸಾಂಪಲ್ ಯಾರೋ ದುಡ್ಡಿರೋರ ಮಕ್ಕಳು, ರಾಜಕೀಯದವ್ರ ಮಕ್ಕಳು, ಸ್ಟಾರ್ ಮಕ್ಕಳು, ಅವ್ರಿಗೆ ಅವಕಾಶ ಬೇಕಾಗಿಲ್ಲಲ್ಲ, ಅವರೇ ಡೈರೆಕ್ಟ್ಗಳನ್ನ ಇಕ್ಬಿಟ್ಟು ಸಿನಿಮಾ ಮಾಡ್ತಾರಲ್ಲ. ಅವರು ಆ ಥರ ಹೇಳಲಿಲ್ಲ, ರಾಜ್ಬಿ ಶೆಟ್ಟಿ ಅವ್ರು ಹೇಳಿರೋದು. ನಿಮಗೆ ಅವಕಾಶ ಅದೇ ಬಡವ್ರ ಮಕ್ಕಳಾದ್ರೆ ಅಲ್ಲ, ಟ್ಯಾಲೆಂಟು ಟ್ಯಾಲೆಂಟ್ ಹೆವಿ ಇರ್ತೈತೆ, ಬಟ್ ಅವಕಾಶನೇ ಸಿಕ್ಕಿರಲ್ಲ ಬಡವ್ರ ಮಕ್ಕಳಿಗೆ. ಅದೇ ಬಡ ಮಕ್ಕಳು ಅವಕಾಶ ಕೊಡಬೇಕು. ಹೌದು, ಅವಕಾಶನೇ ಸಿಕ್ಕಲ್ಲ. ಎಷ್ಟೊಂದು ಜನ ಟ್ಯಾಲೆಂಟ್ ಇರೋರು ಎಷ್ಟು ಜನ ಇದ್ದಾರೆ, ಬಟ್ ಅವ್ರಿಗೆ ಯಾರಿಗೂ ಅವಕಾಶ ಸಿಗ್ತಲ್ಲ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ನಮ್ಮ ಅಭಿಪ್ರಾಯ ಖಂಡಿತ 100% ಬಡ ಮಕ್ಕಳಿಗೆ ಅವಕಾಶ ಕೊಡಬೇಕು ಅವರು. ಹೌದು, ಕೊಡಬೇಕು. ಯಾವ ಊರು ನಿಮ್ಮದು? ಚನ್ನಪಣ್ಣ. ಚನ್ನಪಟ್ಟಣ. ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಐತೆ ಬಂದಿತ್ತು ಅಂತ. ಓಕೆ ಸರ್, ನೀವು ಮಾತಾಡ್ತೀರಾ? ಓಕೆ 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 ಓಕೆ